10ನೇ ತಾರೀಕು ಕಮಲ್ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ APMC ಮಾರ್ಕೆಟ್ ಹತ್ತಿರ ಇರುವ ಒಂದು ರಾಜ್ಕುಮಾರ್ ಅನ್ನುವರ ಒಂದು ಮನೆಯಲ್ಲಿ ನೈಟ್ ಕಳ್ಳತನ ಆಗಿದೆ. ಸುಮಾರು 320 ಗ್ರಾಮ್ ಗೋಲ್ಡ್ ಪ್ಲಸ್ 690 ಗ್ರಾಮ್ ಬೆಳ್ಳಿ ಪ್ಲಸ್ 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಅವರು ಕದ್ದುಕೊಂಡು ಪರಾರಿಯಾಗಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ತಕ್ಷಣ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಿದ್ದೇವೆ. ನಾವು ತನಿಖೆ ಮಾಡುವಾಗ ನಮ್ಮ AE ಕಮಾಂಡ್ ಸೆಂಟರ್ ಮುಖಾಂತರ ಆ ಟೈಮಲ್ಲಿ ಅಲ್ಲಿ ಓಡಾಡಿದ ವೆಹಿಕಲ್ಸು ಡೀಟೇಲ್ಸ್ ನಾವು ಪತ್ತೆ ಮಾಡಿ ಆರೋಪಿಗಳ ಗುರುತು ಪತ್ತೆ ಹಿಡಿದು ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಂದ 3 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಅವರ ಕಡೆಯಿಂದ 100% ರಿಕವರಿ ಮಾಡಿ 320 ಗ್ರಾಮ್ ಗೋಲ್ಡು 690 ಗ್ರಾಮ್ ಬೆಳ್ಳಿ ಎಲ್ಲ ನಾವು ರಿಕವರಿ ಮಾಡಿದ್ದು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಆ್ಯಂಡ್ 1 ಲಕ್ಷ ರೂಪಾಯಿ ದುಡ್ಡಿನಲ್ಲಿ 5,000 ರಿಕವರಿ ಮಾಡಿ ಮಿಕ್ಕಿದ ಎಲ್ಲ ದುಡ್ಡನ್ನು ಅವರು ಖರ್ಚು ಮಾಡಿದ್ದಾರೆ ಅಂತ ಗೊತ್ತಾಯಿತು ನಮಗೆ. ಅವರ ಕೃತ್ಯಕ್ಕೆ ಉಪಯೋಗಿಸಿರುವ ಕಾರನ್ನು ಕೂಡ ನಾವು ಜಪ್ತು ಮಾಡಿದ್ದೇವೆ. ಒಟ್ಟಿನಲ್ಲಿ 28,32,500 ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನು ಅವರು ಕದ್ದಿದ್ದಾರೆ. 27,31,000 ಸುಮಾರು ನಾವು ರಿಕವರಿ ಮಾಡಿದ್ದೇವೆ. ಆ್ಯಂಡ್ 4,05,000 ಬೆಲೆ ಬಾಳುವ ಒಂದು ಕಾರನ್ನು ಕೂಡ ನಾವು ಜಪ್ತಿ ಮಾಡಿ 3 ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇವರು ಈ ಹಿಂದೆ ಕೂಡ ಮಹಾರಾಷ್ಟ್ರದಲ್ಲಿ ಕೆಲವು ಕಳ್ಳತನಗಳು ಮಾಡಿದ್ದಾಗಿ ನಮಗೆ ಗೊತ್ತಾಯಿತು. ಸೊ ಈ ಪ್ರಕರಣದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದ ನಮ್ಮ ಕಮಲ್ನಗರ್ ಸ್ಟಾಫ್ಗೂ, ಬಾಲ್ಕಿ ಸ್ಟಾಫ್ಗೂ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ ಸ್ಟಾಫ್ಗೆ ಎಲ್ಲರಿಗೂ ಕೂಡ ನಾನು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ.